ನಾವು ಎಣಿಸಿದ್ದು ಹಾಗೆಯೇ ಹೋಯಿತು. ನನ್ನ ಕಣ್ಣಿಂದ ಸಫೋಲ ಪಾರಾಗಲು ಸಾಧ್ಯವಿಲ್ಲ. ಅವನು ಎಲ್ಲಿ ಹೋದರೂ. ರುದ್ರ, ನಿನ್ನ ಇಮೇಜ್ ಅನ್ನು ಸೈಡ್ ನಲ್ಲಿ ಇಡುವ ನಿನ್ನ ಐಡಿಯಾ ತುಂಬಾ ಚೆನ್ನಾಗಿತ್ತು. ಆದ್ರೆ ನಿನ್ಗೆ ಹೇಗೆ ಗೊತ್ತಾಯ್ತು ಸಫೋಲ ಇಲ್ಲಿಗೆ ಬಂದಿದ್ದ? ಅಲಾಜಾರ್ ಸರ್ ಅಜ್ಜಯ್ ನನ್ಗೆ ಕಲ್ಸಿದ್ದಾರೆ. ವೈರಿಗಳನ್ನು ಸೋಲಿಸಲಿಕ್ಕಿದ್ರೆ ವೈರಿಗಳ ವಿಚಾರದಂತೆ ವಿಚಾರ ಮಾಡಿ ನೋಡು. ಮತ್ತು ನನ್ಗೆ ಶಾಕಾಲ್ನ ವಿಚಾರ ಚೆನ್ನಾಗಿ ಗೊತ್ತು. ನನ್ಗೆ ಗೊತ್ತೇ ಇತ್ತು ಅವನನ್ನ ಪತ್ತೆದಾರಿ ಖಂಡಿತ ಮಾಡಿಸ್ತಾನೆಂತ. ಅದಕ್ಕಾಗಿ ನಾನು ನನ್ನ ಇಮೇಜ್ ರೆಪ್ಲಿಕಾವನ್ನು ರಾಂಗ್ ಬುಕ್ಸ್ ಜೊತೆ ಕೂರಿಸಿದ್ದೆ. ಅಷ್ಟು ವೇಳೆಯೊಳಗೆ ನಾನು ಒರಿಜಿನಲ್ ಬುಕ್ ನಿಂದ ಅಜ್ಜಯ್ ಮತ್ತು ಎಲ್ಲಾ ಮ್ಯಾಜಿಷಿಯನ್ರನ್ನು ಬಿಡಿಸುವ ಸರಿಯಾದ ಮಂತ್ರ ಹುಡುಕ್ಬಿಟ್ಟೆ. ಬೇಷ್ ರುದ್ರ, ನಿನ್ನಲ್ಲಿ ಶಕ್ತಿ ಮತ್ತು ಬುದ್ಧಿ ಪರ್ಫೆಕ್ಟ್ ಆಗಿದೆ. ಆದ್ರೆ ಒಂದು ವಿಷಯ ನೆನಪಿಟ್ಟುಕೋ, ನೀನು ನಿರಂತರವಾಗಿ ಮಂತ್ರವನ್ನು ಅಲ್ಲಿವರೆಗೆ ಜಪಿಸು. ಮಜಿಷಿಯನ್ಸ್ ರ ಬಾಡಿಯಲ್ಲಿ ಸ್ವಲ್ಪ ಸ್ವಲ್ಪ ಮೂವ್ಮೆಂಟ್ಸ್ ಎಲ್ಲಿ ತನಕ ಆಗುವುದು ಅಲ್ಲಿವರೆಗೆ. ಒಂದು ಬಾರಿ ಅವರ ಬಾಡಿಯಲ್ಲಿ ಮೂವ್ಮೆಂಟ್ ಶುರುವಾಯ್ತು, ಆ ಮ್ಯಾಜಿಷಿಯನ್ ಸ್ವಲ್ಪ ಸಮಯದಲ್ಲಿ ನಾರ್ಮಲ್ ಆಗ್ತಾರೆ. ನೀನು ಒಂದು ಅವಕಾಶ ಬಿಟ್ಬಿಟ್ರೆ ನಿನ್ಗೆ ಇನ್ನೊಂದು ಅವಕಾಶ ಖಂಡಿತ ಸಿಗ್ಲಿಕ್ಕಿಲ್ಲ. ಈ ಕೆಲಸವನ್ನು ನೀನು ಬಹಳ ಧೈರ್ಯದಿಂದ ಮಾಡಬೇಕಾದೀತು ರುದ್ರ. ನೀವು ಸ್ವಲ್ಪನೂ ಚಿಂತಿಸಬೇಡಿ. ಅಜ್ಜಯ್ಯ ಯಾವಾಗ್ಲೂ ಹೇಳ್ತಿದ್ರು, ಯಾವುದೇ ಕೆಲಸವನ್ನು ಮಾಡುವ ಮೊದಲು ಬಹಳ ಧೈರ್ಯದ ಅಗತ್ಯವಿದೆ, ಆಮೇಲೆ ಬುದ್ಧಿಯ ಉಪಯೋಗ, ಆಮೇಲೆ ಫೋಕಸ್ ಅಂಡ್ ಬಿಲೀಫ್. ಅಜ್ಜಯ್ಯನ ಪಾಠ ನಾನ್ ಯಾವಾಗ್ಲೂ ನೆನಪಿಡ್ತೀನಿ. ಬುದ್ಧಿಯ ಉಪಯೋಗ ನಾನ್ ಮಾಡ್ದೆ, ಈಗ ಧೈರ್ಯ, ಫೋಕಸ್ ಮತ್ತು ಬಿಲೀಫ್ ನದ್ದು. ನೀವು ಶಾಕಾಲ್ ಹೋದ ಜಾಗೆಯ ಪತ್ತೆ ಹಚ್ಚಿದ್ರಾ? ಹೌದು ರುದ್ರ, ಶಾಕಾಲ ಲ್ಯಾಂಡ್ ನೊಂದಿಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ಲ್ಯಾಂಡ್ ಆಗಿದ್ದಾನೆ. ಎಸ್, ಬಹಳ ಉತ್ತಮ. ಇನ್ನು ನನ್ನ ಪ್ಲಾನಿನ ಪ್ರಕಾರ ನೀವೆಲ್ರೂ ಕೆಲಸ ಮಾಡ್ಬೇಕು. ರಂಗಿಲಾ, ನಿಮ್ಗೆ ಗೊತ್ತಾಯ್ತಲ್ಲ ನೀವು ನನ್ ಜೊತೆ ಯುದ್ಧ ಮಾಡ್ಬೇಕೆಂದು. ಮಾಡಿದ್ದು ನೋ ಮಹಾರಾಯ, ತಿಳಿಯಿತು ರುದ್ರ. ಆದ್ರೆ ಇದು ತಿಳಿಯುತ್ತಿಲ್ಲ ನಿನ್ ಜೊತೆ ಯಾಕೆ ಯುದ್ಧ ಮಾಡ್ಬೇಕು ಅಂತ. ನೀನ್ ಹೇಳಿದ್ದಿ ಅಂದ್ಮೇಲೆ ಏನೋ ಕಾರಣವಿರ್ಬೇಕು. ಬಹುಶಃ ವೈರಿಗಳಿಗೆ ಮೋಸ ಮಾಡ್ಲಿಕ್ಕಿರ್ಬೇಕು. ಸರಿ, ತಗೋ ನನ್ನ ವಾರ್. ಅಕ್ಕಡ್ ಬಕ್ಕಡ್ ಬಂಬೇಕು, ನನ್ನ ಜಾದೂ ಶುರುವಾಗ್ಲಿ. ಹೋ ಅರೆ ಮಾಡಿದ್ದು ಮಹಾರಾಯ, ಇದು ನನ್ನ ಮುಖಕ್ಕೇನಾಯ್ತು? ಅಯ್ಯಯ್ಯ ರಂಗಿಲಾ, ನೀವು ಇದೇನ್ ಮಾಡ್ತಿದ್ರಿ? ಯಾಕೆ ನೀನೇ ಹೇಳಿದ್ಯಲ್ಲ ನನ್ಗೆ ನಿನ್ ಜೊತೆ ಯುದ್ಧ ಮಾಡ್ಬೇಕು ಅಂತ. ರಂಗಿಲಾ, ನಾನ್ ಹೇಳಿದ ಅರ್ಥವೇನೆಂದ್ರೆ ನೀವು ನನ್ ಜೊತೆ ಸೇರಿ ಶಾಕಾಲ್ ಜೊತೆ ಯುದ್ಧ ಮಾಡ್ಬೇಕು. ಏನು? ಸಾರಿ ರುದ್ರ, ನಾನು ಯೋಚಿಸ್ತಿದ್ದೆ ನೀನ್ ಯಾಕೆ ನನ್ನ ಹತ್ರ ಯುದ್ಧ ಮಾಡ್ತಿದ್ದೆ ಎಂದು. ಈಗ ಅರ್ಥವಾಯ್ತು ರುದ್ರ, ಈಗ ಅರ್ಥವಾಯ್ತು. ಈಗ ಅರ್ಥವಾಯ್ತಾ? ನನ್ನ ಮುಖವೆಲ್ಲ ಕಪ್ಪು ಮಾಡಿಬಿಟ್ಟಿಯಾ? ರುದ್ರ, ನೀನು ರಂಗಿಲನನ್ನು ಬಿಡು, ನನ್ನ ಮಾತು ಕೇಳು. ನಾನು ಆ ಶಾಕಲನನ್ನು ಬುದ್ಧಿ ಕಲಿಸಲು ಕೆಲವು ಪ್ರಾಕ್ಟೀಸ್ ಮಾಡಿದ್ದೀನಿ. ತೋರಿಸ್ಲಾ? ಇದು ಕೇಳುವ ವಿಷಯವೇ. ಅಂತರ್ ಮಂತರ್ ಜಾದು ಕಲಂತರ್, ಜೇನು ನೊಣ ಹೊರಬರ್ಲಿ, ಮೈರಿಯ ಮುಖಕ್ಕೆ ಕಚ್ಚಲಿ. ನಾನು ಗೆಳೆಯ ಮೈರಿಯಲ್ಲ. ಮೈರಾ, ನಿನ್ನ ಜಾದುನನ್ನು ಹಿಂದಕ್ಕೆ ತಗೋ. ರುದ್ರ, ಕಾಪಾಡು. ರುದ್ರ, ಕಾಪಾಡು. ಅರೆ ನಮ್ ಕತೆ ಏನಾಗುತ್ತೀಗ? ರುದ್ರ, ಕಾಪಾಡು. ಸಾರಿ ರಂಗಿಲಾ, ಮೈರಾ, ನಿಮ್ಮಿಬ್ರ ಜಾದು ಚೆನ್ನಾಗಿದೆ, ಆದ್ರೆ ಟೈಮಿಂಗ್ ಸರಿ ಇರಲಿಲ್ಲ. ಅದಕ್ಕಾಗಿ ಮನಸ್ಸು ಶಾಂತ ಮಾಡಿ ಶಾಕಾಲ್ ಮೇಲೆ ಫೋಕಸ್ ಮಾಡಿ. ನೆನಪಿದೆ ಅಲ್ಲ, ಇದು ನಾನಲ್ಲ, ಅಜ್ಜಯ್ಯ ಹೇಳೋದು. ಫೋಕಸ್ ಅಂಡ್ ಬಿಲೀವ್. ನಾವೀಗ ಶಾಕಾಲ್ ಮೇಲೆ ಅಟ್ಯಾಕ್ ಮಾಡಲು ಸಿದ್ಧತೆ ಮಾಡೋಣ. ಬನ್ನಿ ಜಿಮ್ಸೂಮ್, ನೀವು ನಿಮ್ಮ ಕಾಳಜಿ ವಹಿಸಿ. ರುದ್ರ, ನಾವು ನಿನ್ನ ಜೊತೆಗೆ ಬರ್ತೀವಿ. ಬೇಡ ಜಿಮ್ಸೂಮ್, ನಿಮ್ಮಿಬ್ಬರಿಗೂ ಅಲ್ಲಿ ಹೋಗಲಾಗದು. ಅಲ್ಲಿ ತುಂಬಾ ಸಂಕಟವಿರಬಹುದು. ಯಾರಾದ್ರೂ ಪ್ಯಾಲೇಸ್ ನಲ್ಲಿ ಇರ್ಬೇಕಲ್ಲ. ರುದ್ರನಿಗೆ
ರುದ್ರ ಅಲ್ಲೋಡು ಶಾಕಾಲ್ ಮತ್ತು ಅವನ ಚಮಚ. ಆಹಾ ಶಾಕಾಲ್ ರುದ್ರ ಬಂದ್ಬಿಟ್ಟ. ಅವನು ಒಬ್ನೇ ಅಲ್ಲ. ಝೋಗ 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 ಬೇಗನೆ ಹೆದರಿಕೊಳ್ತಿ ನೀನು. ಇದು ಶಾಕಾಲ್ನ ಮಾಯಾಜಾಲ, ಯಾವುದೇ ಜೇಡರ ಬಲೆ ಅಲ್ಲಪ್ಪ. ಬರಲಿ ಬಿಡು, ನನಗೆ ಗೊತ್ತಿತ್ತು ರುದ್ರ ಇಲ್ಲಿ ಬಂದೇ ಬರ್ತಾನೆ. ಹೇಗೂ ಅವನ ಅಜ್ಜಯ್ಯ ನನ್ನ ಸೆರೆಯಲ್ಲಿದ್ದಾನಲ್ಲ. ಹಲೋ ರುದ್ರ. ಹೇಗಿದ್ದೀಯಾ? ನಿನ್ನ ಅಜ್ಜಯ್ಯ ನನ್ನ ಭೇಟಿಯಾಗೋಕೆ ಬಂದ್ಯಾ? ಶಾಕಾಲನ ಶಾಸನದಲ್ಲಿ ಯಾರಿಗೂ ತೊಂದರೆ ಇಲ್ಲಪ್ಪ. ಅಲ್ಲಿ ನೋಡು, ಎಲ್ರು ಹೇಗೆ ಶಾಂತರಾಗಿ ಕೂತಿದ್ದಾರೆ. ಶಾಕಾಲ್, ಇದು ನೀನು ತಪ್ಪು ಮಾಡಿದ್ದಿ. ಓಹೋ, ಇಷ್ಟು ಸಿಟ್ಟಾಕು. ನಾನು ಹೆದರಿಬಿಟ್ಟೆ. ಈಗ ನೀನೇನು ಮಾಡ್ತೀಯ? ಇವರನ್ನು ಬಿಡಿಸ್ಕೊಳ್ತೀಯ. ಆದ್ರೆ ಹೇಗೆ? ನಿನ್ನಿಂದ ಜಾದೂ ಮಂತ್ರ ಓದ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಶಾಕಾಲಂತೂ ಕಾಗದವನ್ನು ಖಾಲಿ ಕಾಗದ ಮಾಡಿಬಿಟ್ಟಿದ್ದ. ಶಾಕಾಲ್, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಇಬಾಯಿಸ್ಕಾ ಕ್ರಿಸ್ಟಲ್ ಬಾಲ್ ಕ್ರಿಯೇಟೋ. Ibaiska statue live. Ibaiska statue live. ಸಫೋಲ, ಇದು ರುದ್ರನ ಉಪಾಯ. ಶಾಕಾಲ್ ನನ್ನು ಬಿಸಿ ಇಡ್ಲಿಕ್ಕಾಗಿ. ಭೂಲಾಲಾ, ನೀನು ಸರಿಯಾಗಿ ಹೇಳಿದ್ಯಲ್ಲ. ಅವರಲ್ಲಿ ಒಬ್ಬ ರುದ್ರ ನಕಲಿ. ನಾವು ಈ ಮಂತ್ರ ಓದುವ ರುದ್ರನನ್ನು ತಡಿಬೇಕು. ತುಂಬಾ ಜೋರಾಗಿ ಕಚ್ಬಿಟ್ಟ. ಅಯ್ಯೋ, ಜೋರಾಗಿ ಕಚ್ಚಿದ. ನಾನಿಲ್ಲಿ ಒಬ್ಬನೇ ಫೈಟ್ ಮಾಡ್ತಾ ಇದ್ದೀನಿ. ಅವರಿಬ್ರು ಅಲ್ಲಿ ತಕ್ಕ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಓಡೆ, ಇಲ್ಲಾಂದ್ರೆ ನಿಮ್ಮಿಬ್ಬರನ್ನು ಸ್ಟ್ಯಾಚು ಮಾಡಿಬಿಡ್ತೇನೆ. ಏನಿದೆ ಹಿಂದೆ? ಯಾವಾಗ್ನಿಂದ ಹಿಂದೆ ತಿರುಗಲಿಕ್ಕೆ ಸನ್ನೆ ಮಾಡ್ತಿದ್ದೀರಿ? ಮೋಸ! ಅಲ್ಲೂ ರುದ್ರ, ಇಲ್ಲೂ ರುದ್ರ, ಅಂದ್ರೆ ಒಬ್ಬ ನಕಲಿ ರುದ್ರ, ಇಮೇಜು. ರುದ್ರ, ಇದು ಶಾಕಾಲ್ನ ಮಾಯಾಜಾಲ. ಅಷ್ಟು ಸುಲಭವಾಗಿ ನಿನ್ನಿಂದ ಮುರಿಯೋಕ್ಕಾಗೋದಿಲ್ಲ. ಅಕೀರ ಜಕೀರ, ರುದ್ರನನ್ನು ಮುಗಿಸಿ ಬಿಡು. ರುದ್ರ, ನೀನ್ ಎಷ್ಟೇ ಪ್ರಯತ್ನ ಮಾಡಿದ್ರು ಇವರನ್ನೆಲ್ಲ ಬಿಡಿಸೋದಕ್ಕೆ ನಿನ್ನಿಂದ ಆಗಲ್ಲ. ಶಾಕಾಲ್, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ತಿಳಿತಾ ಏನಾದ್ರು? ರುದ್ರ, ಶಾಕಾಲ್ ಇನ್ನೂ ಸೋಲೊಪ್ಕೊಂಡಿಲ್ಲ. ನಾನು ಜಾದು, ನಾನು ಮಾಯಾಜಾಲ. ಹೆದರು ನನಗೆ, ನಾನು ಶಾಕಾಲ್. ಗುರುಗಳೇ, ನಾನು ತಮಾಷೆ ಮಾಡ್ತಾ ಇದ್ದೆ ಅಷ್ಟೇ. ನೀವು ನನ್ನನ್ನು ಚಿಕ್ಕಂದಿನಿಂದ ಕಂಡಿದ್ದೀರಿ ಅಲ್ವೇ ಗುರುಗಳೇ? ನೀವೆಲ್ಲ ಸುಮ್ಮನೆ ಬೇಸರ ಮಾಡ್ಕೊಳ್ತಿದ್ದೀರಿ. ಬನ್ನಿ ಬನ್ನಿ, ಎಲ್ರೂ ಸೇರಿ ಪಾರ್ಟಿ ಮಾಡೋಣ. ಬನ್ನಿ ಬನ್ನಿ. ಶಾಕಾಲ್, ಸುಳ್ಳು ಹೇಳುದು ನಿಲ್ಸು.
ನೀನ್ ಸರಿಯಾಗೇ ಹೇಳ್ದೆ. ನೀನು ನನ್ಗೆ ಬಾಲ್ಯದಿಂದ ಚೆನ್ನಾಗಿ ಗೊತ್ತು. ಆದ್ದರಿಂದ ನನಗೆ ಅದು ಗೊತ್ತಿದೆ. ನೀನು ಅಷ್ಟು ಬೇಗನೆ ಸುಧಾರಿಸುವವನಲ್ಲ. ನಿನಗೆ ಪಾಠ ಕಲಿಸುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಅಯ್ಯೋ ಆ, ಆ, ಆ. ಬೇಡ 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 ಗುರುಗಳೇ ಗುರುಗಳೇ ಬೇಡ ಗುರುಗಳೇ ಕ್ಷಮಿಸ್ಬಿಡಿ. ಅಯ್ಯೋ, ಬಿಟ್ಬಿಡಿ. ಅಯ್ಯೋ, ಬಿಟ್ಬಿಡಿ, ಕ್ಷಮಿಸಿ ನನ್ನನ್ನು. ಅಯ್ಯೋ ಸಾರಿ ಗುರುಗಳೇ, ಇನ್ನು ಮುಂದೆ ಯಾವತ್ತೂ ಹಾಗೆ ಮಾಡಲ್ಲ ಗುರುಗಳೇ, ಕ್ಷಮಿಸಿ. ಬೇಷ್ ರುದ್ರ, ಇವತ್ತು ನೀನ್ ಇರದೇ ಇರ್ತಿದ್ರೆ ನಾವೆಲ್ಲರೂ ಶಾಕಾಲ್ನ ಮಾಯಾಜಾಲದಿಂದ ಹೊರಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಜಯಸಿಂಗ್ ನಿನ್ಗೆ ಒಳ್ಳೆ ಜಾದೂ ಮತ್ತೆ ಸಂಸ್ಕಾರ ಕಲಿಸಿದ್ದಾನೆ. ಥ್ಯಾಂಕ್ ಯು ಗುರುಗಳೇ. ಧನ್ಯವಾದ ಗುರುಗಳೇ. ಮಾಯ್ರಾ, ವರುಣ್, ರಂಗೀಲಾ, ಚಿಂಗ್ಲಿ, ಥ್ಯಾಂಕ್ ಯು. ನೀವೆಲ್ಲರೂ ಪರಾಕ್ರಮದಿಂದ ಶಾಕಾಲ್ನನ್ನು ಎದುರಿಸಿದ್ರಿ. ಅರೆ ರುದ್ರ ಗೆದ್ದಿದ್ದಾನೆ. ಆ ಖುಷಿಯಲ್ಲಿ ಪಾರ್ಟಿ ಆಗ್ಲೇಬೇಕಲ್ಲ. ರುದ್ರ, ಇವತ್ತಿನಿಂದ ನೀನು ನನ್ನ ಹೊಸ ಸ್ಟೂಡೆಂಟ್.